ಗುರು ಶಿಷ್ಯರ ಸಂಭಾಷಣೆ ಅಧ್ಯಾಯ 6. ಸರ್, ನನ್ನ ಧ್ಯಾನದ ಬಗ್ಗೆ ನನಗೆ ಬೇಜಾರಿದೆ. ನಾನು ಪ್ರಗತಿ ಹೊಂದುತ್ತಿಲ್ಲ. ನೀವು ಪ್ರಗತಿ ಹೊಂದುತ್ತಿಲ್ಲವೆಂದು ನೀವು ಹೇಗೆ ಹೇಳುತ್ತೀರಿ? ನಿಜವಾಗಿ ನನಗೇನೂ ತಿಳಿಯುತ್ತಿಲ್ಲ. ನೀವು ಎಂತಹ ಪ್ರಗತಿಯನ್ನು ನಿರೀಕ್ಷಿಸುತ್ತಿದ್ದೀರಿ? ನೋಡಿ, ನಾವು ಏನೇನೋ ಅಂದುಕೊಂಡಿರುತ್ತೇವೆ. ಬೇರೆಯವರಂತೆ ನನಗೆ ಅನುಭವಗಳಾಗುತ್ತಿಲ್ಲ. ಅನುಭವಗಳು ಯಾವಾಗಲೂ ನೆನಪಿಡಿ, ಅನುಭವಗಳು ಪ್ರಗತಿಯ ಸೂಚಕವಲ್ಲ. ಹಾಗಾದರೆ ಅವು ಏನನ್ನು ಸೂಚಿಸುತ್ತವೆ? ಏನನ್ನೂ ಇಲ್ಲ. ಅನುಭವಗಳೆಂದರೆ ನೀವು ಬಸ್ಸಿನಲ್ಲಿ ಹೋಗುತ್ತಿರುವಾಗ ನಿಮಗೆ ಕಾಣಿಸುವ ಗಿಡ ಮರಗಳು ಹಾಗೂ ಕಟ್ಟಡಗಳಿದ್ದಂತೆ. ಸ್ವಲ್ಪ ಹೊತ್ತು ನಿಮಗೆ ಗಿಡ ಮರಗಳು ಅಥವಾ ಕಟ್ಟಡಗಳು ಕಾಣಿಸುತ್ತಿಲ್ಲವೆಂದರೆ ನೀವು ಚಲಿಸುತ್ತಿಲ್ಲವೆಂದರ್ಥವಲ್ಲ. ಕೆಲವರಿಗೆ ಅನುಭವಗಳಾಗುತ್ತವೆ, ಕೆಲವರಿಗೆ ಆಗುವುದಿಲ್ಲ. ಅನುಭವಗಳಾಗದವರು ಚಲಿಸುತ್ತಿರುತ್ತಾರೆ, ಪ್ರಗತಿ ಹೊಂದುತ್ತಿರುತ್ತಾರೆ. ಹಾಗಾದರೆ ನಾವು ಸರಿಯಾದ ದಿಕ್ಕಿನಲ್ಲಿ ಚಲಿಸುತ್ತಿದ್ದೇವೆಂದು ತಿಳಿದುಕೊಳ್ಳುವುದು ಹೇಗೆ? ನಿಮಗೆ ತಿಳಿದಿರಬೇಕು, ನಿಮ್ಮ ಗುರುಗಳಿಗೆ ಅದರ ಅರಿವಿರುತ್ತದೆ. ಅವರು ನಿಮ್ಮನ್ನು ಗಮನಿಸುತ್ತಿರುತ್ತಾರೆ. ಅವರು ನಿಮ್ಮ ನೆರವಿಗೆ ಬರುತ್ತಾರೆ ಹಾಗೂ ಕೊನೆಯವರೆಗೂ ನಿಮಗೆ ದಾರಿ ತೋರುತ್ತಾರೆ. ಎಲ್ಲವನ್ನೂ ಅವರಿಗೆ ಬಿಟ್ಟುಬಿಡಿ. ನಿಮ್ಮಿಂದ ಧ್ಯಾನವಲ್ಲದೆ ಬೇರೇನೂ ಸಾಧ್ಯವಿಲ್ಲ. ಉಳಿದುದೆಲ್ಲವನ್ನು ಅವರು ನೋಡಿಕೊಳ್ಳುತ್ತಾರೆ. ಆದರೆ ಅದು ಬಹಳ ಕಷ್ಟ. ಅಂದರೆ ನಾವೆತ್ತ ಸಾಗುತ್ತಿದ್ದೇವೆಂದು ತಿಳಿಯದೆ ಸಾಧನೆಯನ್ನು ಮುಂದುವರೆಸುವುದು ಕಷ್ಟ. ಹೌದು, ನನಗರ್ಥವಾಗುತ್ತದೆ. ಅದು ಕಷ್ಟಕರ. ವಿಶ್ವಾಸ, ಶರಣಾಗತಿ ಸ್ವಲ್ಪ ಕಷ್ಟವೇ. ಆಧ್ಯಾತ್ಮದ ಹಾದಿಯೇ ಕಷ್ಟಕರ. ಆದರೆ ಆ ಹಾದಿಯನ್ನು ಹಿಡಿಯಲು ನಿಮ್ಮನ್ನು ಯಾರೂ ಒತ್ತಾಯಿಸುತ್ತಿಲ್ಲವಲ್ಲ. ಮಗುವಿಗೆ ತನ್ನ ತಂದೆ ತಾಯಿಗಳಲ್ಲಿ ವಿಶ್ವಾಸವಿರುತ್ತದೆ. ನೀವು ಮಗುವಿನಂತಾಗಬೇಕು. ಮುಗ್ಧ ಅಂದರೆ ನೀವು ನಿಜವಾಗಿಯೂ ಏನನ್ನಾದರೂ ಕಲಿಯಬೇಕೆಂದಿದ್ದರೆ ಎಲ್ಲಿಯಾದರೂ.